ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ರೇಖೆಗಳು ಮತ್ತು ಕೋನಗಳು ಅನ್ನುವಂಥ ಪಾಠದ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೇಗಿದೆ ನೋಡಿ. ಇಲ್ಲಿ ಕೊಟ್ಟಿರುವಂತಹ ಒಂದು ಚಿತ್ರ, ಈ ಚಿತ್ರದಲ್ಲಿ ನಾವು ಏನನ್ನ ಕಂಡುಹಿಡಿಯಬೇಕಂದ್ರೆ ಎ ಸಮಾಂತರ ಬಿ ಆದರೆ ಕೋನ 1 = ಕೋನ 5 ಆಗುತ್ತದೆ ಅಂತೇಳಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕೋನ 4 = ಕೋನ 6 ಆದರೆ ಎ ಸಮಾಂತರ ಬಿ ಆಗುತ್ತದೆ. ಮೂರನೇದು ಕೋನ 4 ಪ್ಲಸ್ ಕೋನ 5 = 180 ಡಿಗ್ರಿ ಆದರೆ ಎ ಸಮಾಂತರ ಬಿ ಆಗುತ್ತದೆ ಅಂತೇಳಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಪ್ರಶ್ನೆಯಲ್ಲಿ ಈ ಚಿತ್ರವನ್ನು ನೋಡಿ ಈ ಹೇಳಿಕೆಗಳನ್ನ ಆಧರಿಸಿ ಇವುಗಳು ಯಾವ ಒಂದು ಗುಣವನ್ನ ಹೊಂದಿದಾವೆ ಅನ್ನೋದನ್ನ ನಾವಿವತ್ತು ತಿಳ್ಕೊಬೇಕಾಗಿದೆ. ಮೊದಲನೇದಾಗಿ ತಿಳಿದುಕೊಳ್ಳೋಣ ಎ ಮತ್ತು ಬಿ. ಹೌದಾ, ಎ ಮತ್ತು ಬಿ ಏನಾಗ್ತಾ ಇದೆ? ಸಮಾಂತರ ರೇಖೆಗಳು. ಹೌದಾ, ಇವುಗಳಿಗೆ ನಾವು ಏನಂತ ಕರಿತೀವಿ? ಸಮಾಂತರ ರೇಖೆಗಳು ಅಂತ ಕರಿತಾ ಇದ್ದೀವಿ. ಇಲ್ಲಿ ಈ ರೀತಿಯಾಗಿದ್ದಂತ ಎರಡು ರೇಖೆಗಳನ್ನ ನಾವು ಏನಂತೀವಿ? ಛೇದಕ ರೇಖೆಗಳು. ಅಂದ್ರೆ ಇವು ಎರಡು ರೇಖೆಗಳನ್ನ ಈ ರೇಖೆ ಏನ್ ಮಾಡಿದೆ? ಕಟ್ ಮಾಡಿದೆ. ಕಟ್ ಮಾಡಿದಾಗ ನಮ್ಗೆ ಏನು ಸಿಗ್ತಾ ಇದೆ ಅಂದ್ರೆ ಕೋನ 1, ಕೋನ 2, ಕೋನ 3, ಕೋನ 4. ಅದೇ ರೀತಿಯಲ್ಲಿ ಕೋನ 5, ಕೋನ 6, ಕೋನ 7, ಕೋನ 8 ಅಂತೇಳಿ 8 ಕೋನಗಳನ್ನು ನಾವು ಅಲ್ಲಿ ಕಂಡುಹಿಡಿದಿದ್ದೇವೆ. ಅದಾದ್ಮೇಲೆ ಮುಖ್ಯವಾಗಿ ಇಲ್ಲಿ ತಿಳ್ಕೊಬೇಕಾದದ್ದು ಏನಂದ್ರೆ ಕೋನ 1, ಕೋನ 5 ನೋಡಿ. ಕೋನ 1 ಮತ್ತು ಕೋನ 5 ಏನಾಗಿದಾವೆ ಅಂದ್ರೆ ಈ ಎರಡು ಗೆರೆಗಳ ಒಂದೇ ಭಾಗದಲ್ಲಿ ಇದಾವೆ. ಇಂತಹ ಕೋನಗಳಿಗೆ ನಾವು ಅನುರೂಪ ಕೋನಗಳು ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಅನುರೂಪ ಕೋನಗಳು ಅಂತಂದ್ರೆ ಎರಡು ರೇಖೆಗಳ ಮಧ್ಯದಲ್ಲಿ ಅಂದ್ರೆ ಒಂದೇ ಭಾಗದಲ್ಲಿ ಇರಬೇಕು. ಹಾಗಾದ್ರೆ ಅನುರೂಪ ಕೋನಗಳು ಯಾವ್ಯಾವ ಅಂದ್ರೆ ಕೋನ 1 ಕೋನ 5, ಕೋನ 2 ಕೋನ 6, ಕೋನ 4 ಕೋನ 7, ಕೋನ 3 ಕೋನ 8. ಇವು ಏನಾಗ್ತಾ ಇದಾವೆ? ಅನುರೂಪ ಕೋನಗಳು ಆಗ್ತಾ ಇದಾವೆ. ಅದೇ ರೀತಿಯಲ್ಲಿ ಇನ್ನು ನೆಕ್ಸ್ಟ್ ಬರ್ತಾ ಇದೆ ಪರ್ಯಾಯ ಕೋನಗಳು. ಹಾಗಾದ್ರೆ ಪರ್ಯಾಯ ಕೋನಗಳು ಅಂದಾಗ ನೋಡಿ ಕೋನ 1 ಕೋನ 8. ಹೌದಾ, ಅದೇ ರೀತಿಯಲ್ಲಿ ಕೋನ 2 ಕೋನ 7, ಕೋನ 4 ಕೋನ 6, ಕೋನ 3 ಕೋನ 5. ಇವುಗಳಿಗೆ ನಾವೇನಂತ ಕರಿತೀವಿ? ಪರ್ಯಾಯ ಕೋನಗಳಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಅದೇ ರೀತಿಯಲ್ಲಿ ಈ 4 ಕೋನಗಳು ಏನಾಗಿದ್ದಾವೆ? ಒಳಗಡೆ ಇದ್ದಾವೆ. ಇಂಥವುಗಳಿಗೆ ಅಂತರ್ ಕೋನಗಳು ಅಂತ ಕರಿತೀವಿ. 1, 2, 7, 8 ಇವು ಹೊರಗಡೆ ಇದಾವೆ. ಇವುಗಳಿಗೆ ನಾವು ಹೊರ ಕೋನಗಳಂತೇಳಿ ಕರಿತಾ ಇದ್ದೀವಿ. ಇಷ್ಟು ವಿಷಯ ತಿಳಿದ ಮೇಲೆ ನಾವು ಈ ಹೇಳಿಕೆಗಳಿಗೆ ಗುಣವನ್ನ ಬರೀಬಹುದು. ಮೊದಲೇ ನೋಡಿ ಎ ಸಮಾಂತರ ಬಿ. ಎ ಸಮಾಂತರ ಬಿ ಆದ್ರೆ ಕೋನ 1 = ಕೋನ 5 ನೋಡಿ. ಕೋನ 1 = ಕೋನ 5. ಹಾಗಾದ್ರೆ ಇದೇನಾಗ್ತಾ ಇದೆ? ಕೋನ 1 = ಕೋನ 5 ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಇವು ಎಂತ ಕೋನಗಳು? ಅನುರೂಪ ಕೋನಗಳು. ಹಾಗಾದ್ರೆ ಕೋನ 1 ಮತ್ತು ಕೋನ 5 ಅನುರೂಪ ಕೋನಗಳು ಏನಾಗಿರ್ತಾವ ಅಂದ್ರೆ ಸಮ ಆಗಿರ್ತವೆ. ಅವುಗಳ ಕೋನಗಳ ಅಳತೆ ಏನಾಗ್ತಾ ಇದೆ? ಸಮ ಆಗಿರ್ತದೆ. ಆದ್ದರಿಂದ ನಾವಿಲ್ಲಿ ಏನಂತ ಹೇಳ್ಬೋದು? ಎ ಸಮಾಂತರ ಬಿ. ಎ ಸಮಾಂತರ ಬಿ ಹೇಳ್ಬೋದು. ಅದೇ ರೀತಿಯಲ್ಲಿ ಎರಡನೇದು ನೋಡಿ ಕೋನ 4 = ಕೋನ 6 ಆದರೆ ಎ ಸಮಾಂತರ ಬಿ ಆಗುತ್ತದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಕೋನ 4 ಮತ್ತು ಕೋನ 6 ಎಲ್ಲಿದೆ? ಇಲ್ಲಿದೆ ನೋಡಿ. ಕೋನ 4 ಮತ್ತು ಕೋನ 6. ಹಾಗಾದ್ರೆ ಇದು ಯಾವ ರೂಪದಲ್ಲಿದೆ ಅಂದ್ರೆ ಈ ರೂಪದಲ್ಲಿದೆ. ಹೌದಾ, ಹಾಗಾದ್ರೆ ಈ ಕೋನ ಮತ್ತು
ಈ ಕೋನ. ಇದು ಜಡ್ ಆಕಾರದಲ್ಲಿ ಬರ್ತಾ ಇದೆ. ಜಡ್ ಆಕಾರದಲ್ಲಿ ನಾವು ಅವಕ್ಕೆ ಏನಂತೀವಿ, ಪರ್ಯಾಯ ಕೋನಗಳಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಕೋನ 4 = ಕೋನ 6 ಇವು ಎಂತ ಕೋನಗಳಂದ್ರೆ ಪರ್ಯಾಯ ಕೋನಗಳು. ಅದೇ ರೀತಿಯಲ್ಲಿ ಇವೆರಡು ಏನಾಗಿದ್ದಾವೆ, ಈ ಚಿತ್ರದಲ್ಲಿ ಒಳಭಾಗದಲ್ಲಿದ್ದಾವೆ. ಹಾಗಾಗಿ ಪರ್ಯಾಯ ಅಂತರ್ಕೋನಗಳಂತೇಳಿ ನಾವು ಕರಿತಾ ಇದ್ದೀವಿ. ಕೋನ 4 = ಕೋನ 6 ಇವೇನಾಗಿದ್ದಾವೆ, ಪರ್ಯಾಯ ಅಂತರ ಕೋನಗಳು. ಇವು ಕೂಡ ಏನಾಗ್ತಾ ಇದಾವೆ, ಸಮ. ಹೌದಾ, ನೋಡಿ, ಅನುರೂಪ ಕೋನಗಳು ಸಮ, ಪರ್ಯಾಯ ಅಂತರ್ ಕೋನಗಳು ಏನಾಗಿದ್ದಾವೆ, ಸಮ ಆಗಿದ್ದಾವೆ. ಹಾಗಾದ್ರೆ ಇವು ಸಮ ಆದ್ರೆ ಎ ಸಮಾಂತರ ಬಿ ಆಗುತ್ತದೆ. ಹೌದಾ, ಅಂದ್ರೆ ಎ ರೇಖೆ ಮತ್ತು ಬಿ ರೇಖೆ ಸಮಾಂತರ ಆಗಿದೆ ಅಂತ ನಾವು ತಿಳ್ಕೋಬಹುದು. ಅದೇ ರೀತಿಯಲ್ಲಿ ಮೂರನೇ ಒಂದು ಹೇಳಿಕೆ, ಕೋನ 4 ಪ್ಲಸ್ ಕೋನ 5 = 180 ಡಿಗ್ರಿ. ನೋಡಿ, ಕೋನ 4 ಮತ್ತು ಕೋನ 5. ಹಾಗಾದ್ರೆ ಇವುಗಳಿಗೆ ನಾವು ಏನಂತ ಕರಿತೇವೆ ಅಂದಾಗ, ಎರಡು ಸಮಾಂತರ ರೇಖೆಗಳ ಒಳ ಕೋನಗಳು. ಹಾಗಾದ್ರೆ ಎರಡು ಸಮಾಂತರ ರೇಖೆಗಳ ಒಳ ಕೋನಗಳು ಇವಾಗಿದ್ದಾವೆ ಅಂದ್ರೆ ಅವುಗಳ ಮೊತ್ತ ಏನಾಗ್ತಾ ಇದೆ, 180 ಡಿಗ್ರಿ ಆಗ್ತಾ ಇದೆ. ಹಾಗಾದ್ರೆ ಇವುಗಳಿಗೆ ನಾವು ಎಂತ ಕೋನಗಳು ಅಂತೀವಿ, ಸರಳ ಯುಗ್ಮಗಳು ಅಂತೇಳಿ ಕರಿತಾ ಇದೀವಿ. ಹೌದಾ, ಅಥವಾ ಅಂತರ್ ಕೋನಗಳ ಮೊತ್ತ ಅಂತೇಳಿ ಕರಿತಾ ಇದೀವಿ. ಆದ್ದರಿಂದ ಕೋನ 4 ಪ್ಲಸ್ ಕೋನ 5 = 180 ಡಿಗ್ರಿ. ಕಾರಣ ಏನಂದ್ರೆ ಅಂತರ್ ಕೋನಗಳ ಮೊತ್ತ. ನೋಡಿ, ಅಂತರ್ ಕೋನಗಳು ಅಂದ್ರೆ ಇದೊಂದು ಸಮಾಂತರ ರೇಖೆ, ಇದೊಂದು ರೇಖೆ, ಇದೊಂದು ರೇಖೆ, ಇವುಗಳ ಒಳಭಾಗದಲ್ಲಿರುವಂತಹ ಇವೆರಡು ಕೋನಗಳು, ಇವುಗಳ ಮೊತ್ತ ಏನಾಗಿರ್ತದೆ ಅಂತೆ, 180 ಡಿಗ್ರಿ. ಹಾಗಾದ್ರೆ ಅಂತರ್ ಕೋನಗಳ ಮೊತ್ತ ಎಷ್ಟಾಗ್ತಾ ಇದೆ, 180 ಡಿಗ್ರಿ. ಹಾಗಾದ್ರೆ ಇವು ಮೂರು ಪ್ರಶ್ನೆಗಳಿಗೆ ಇವು ಮೂರು ಏನಾಗಿದ್ದಾವೆ, ಹೇಳಿಕೆಗಳು ಅಥವಾ ಇವುಗಳ ಗುಣಗಳು. ಹಾಗಾದ್ರೆ ಒಂದನೇ ಹೇಳಿಕೆಗೆ ಗುಣ ಯಾವುದು, ಅನುರೂಪ ಕೋನಗಳು ಸಮ. ಎರಡನೇ ಹೇಳಿಕೆಗೆ ಪರ್ಯಾಯ ಅಂತರ್ ಕೋನಗಳು ಸಮ. ಅದೇ ರೀತಿಯಲ್ಲಿ ಮೂರನೇ ಹೇಳಿಕೆಗೆ ಅಂತರ್ ಕೋನಗಳ ಮೊತ್ತ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ ಅಂತೇಳಿ ನಾವು ಈ ರೀತಿಯಾಗಿ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ.